ಬರ್ರಿ ಎಲ್ರಿಗೂ ನಮಸ್ಕಾರ. ಸೊ ಫೈನಲಿ ನಮ್ಮ ಇಂಡಿಯಾ ಟೀಮ್ ಫೈನಲಿ ವಿನ್ ಅಂದ್ರ ಒಂದು ಗೆಲುವು ಪಡ್ಕೊಂಡಾಯ್ತು. ಅದು ಶ್ರೇಯಸ್ ಅವ್ರ ಕ್ಯಾಪ್ಟನ್ಸಿ ಒಳಗ ಎಷ್ಟು ದಿವಸದಿಂದ ಕಾಯ್ಲತ್ತಿದ್ರ ಬರೋಬ್ಬರಿ ಮೋಸ್ಟ್ಲಿ ಒಂದು ತಿಂಗಳೇನ ಆತ್ ಕಾಣಿಸುತ್ತೆ. ಅವಾಗಿಂತ ಒಂದು ವಿನ್ ಇರ್ಲಿಲ್ಲ ನಮಗ. ಇವಾಗ ವರ್ಲ್ಡ್ ಕಪ್ ಇಂದ್ರ ಒಂದು T20 ಮ್ಯಾಚ್ ಗೆದ್ದೇ ಇರ್ಲಿಲ್ಲ, ಫೈನಲ್ ಗೆದ್ದಂಗಿತ್ತ. ಸೊ ಹಂಗ ಹಿಂಗ ಮಾಡಿ ಬಂದ ಜಿಂಬಾಬ್ವೆದವ್ರ ಮೇಲೆ ಫಸ್ಟ್ನೇ ಮ್ಯಾಚ್ ಗೆದ್ವಿ. ಸೊ ನಂಗೆ ಇದು ಅರ್ಧ ಮಂದಿಗೆ ಮ್ಯಾಚ್ ಇದ್ದಿದ್ದ ಗೊತ್ತಿಲ್ಲ ಅನ್ಸುತ್ತೆ. ನಾನು ಮಟ್ಟಿಗೆ ಅಂತೂ ಆಲ್ಮೋಸ್ಟ್ ಹಂಗ. ಇದಕ್ಕೆ ನಾ ಕಡೆ ಹೋಗಿದ ಪ್ರಕಾರ ನನಗೆ ಗೊತ್ತಿರೋ ಪ್ರಕಾರ ಅರ್ಧ ಮಂದಿಗೆ ಮ್ಯಾಚ್ ಇತ್ತು ಅನ್ನೋದು ಗೊತ್ತಿಲ್ಲ. ಎದಕ್ಕಾರ ಯಾವ ಟಿವಿ ಬತ್ತು ಅನ್ನೋದವ್ರು ಕ್ಲಿಯರ್ ಮೆನ್ಷನ್ ಮಾಡಿರ್ಲಿಲ್ಲ, ಯಾವ ಆ್ಯಪ್ನಾಗ ಬರುತ್ತೆ ಅನ್ನೋದು ಮೆನ್ಷನ್ ಮಾಡಿರಲಿಲ್ಲ. ಸೊ ಅದಕ್ಕೆ ಐತಿ ಯಾರ ನೋಡಿಲ್ಲಲ್ಲ, ಸೊ ಎಲ್ಲ ಕ್ಲಿಯರ್ ಈ ವಿಡಿಯೋ ಹೇಳ್ಕೊಡ್ತೀನಿ. ಸೊ ಮತ್ತು ಎಲ್ಲಿ ಯೂಟ್ಯೂಬ್ದಾಗ ನೋಡಿ ಎಲ್ಲಿ ನೋಡ್ಬೇಕು ಅಂತ ಹೇಳ್ಕೊಡ್ತೀನಿ. ಓಕೆ ಇವತ್ತು ಮ್ಯಾಚಿಗೆ ಇಂಡಿಯಾ ವರ್ಸಸ್ ಜಿಂಬಾಬ್ವೆ ಫಸ್ಟ್ T20 ಸೀರೀಸ್ ಇತ್ತು. ಇದ್ರೊಳಗೆ ನಿಮ್ಗೆ ಗೊತ್ತಿದ್ದಂಗೆ ಇಂಡಿಯಾ ಡಿ ಟೀಮ್ ಬಾಲಿಂಗ್ ಇತ್ತು. ಅಂದ್ರು ಬಾಲಿಂಗ್ಗಳು ನೆಕ್ಸ್ಟ್ ಲೆವೆಲ್ ಬಾಲಿಂಗ್ ಮಾಡಿರ್ತೀವಿ ಹೇಳ್ಬೇಕು. ಮತ್ತು ಇದ್ರ ಲೆಕ್ಕಕ್ಕೆ ನೀವು ಇಡೀ ಟೀಮ್ನಾಗ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಬಾಲರ್ ಯಾರುತ್ತಾನ ಪ್ರಿನ್ಸ್ ಯಾದವ್. ನನಗೆ ಶಾಕ್ ಆಯ್ತು ಕೇಳದ್ನ. ಎದಕ್ಕಾರ ಈ ಇದ್ರೊಳಗೆ ಮಯಾಂಕ್ ಯಾದವ್ ಏನು ಹೋಗುದು ಬರ್ದು ಮಾಡತ್ತಾರ. ಸದ್ಯಕ್ಕೆ ಈಗ ಟೀಮ್ ಇಂಡಿಯಾ ಪರ್ಮನೆಂಟ್ ಮೆಂಬರ್ ಅಂದ್ರೆ ಪ್ರಿನ್ಸ್ ಯಾದವ್. ಸೊ ಅದಕ್ಕೆ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ ಹೇಳ್ಬೇಕು. ಇವತ್ತು ಟಾಸ್ ಇದ್ರೆ ಯಾರು ನಮ್ಮ ಇಂಡಿಯಾದ ಟಾಸ್ ಗೆದ್ದೆ ಐತಿ. ಇಲ್ಲಿ ನಾವು ಫಸ್ಟ್ ಬಾಲಿಂಗ್ ಚೇಂಜಿಂಗ್ ಮಾಡ್ತೇವೆ ಅಂತ ಹೇಳಿ ಜಿಂಬಾಬ್ವೆದವ್ರು ಬ್ಯಾಟಿಂಗ್ ಕೊಟ್ರು. ಮಯಾಂಕ್ ಯಾದವ್ ಯಾವ ಮೂಲ್ಯಾಗ ಕೂತಿದ್ದು, ಯಾವ ಪುಣ್ಯ ಏನು ಮೋಟಿವೇಶನ್ ಹೇಳಕ್ ಹೆಸರು ಗೊತ್ತಿಲ್ಲ. ಅಣ್ಣಾಗ ಬಂದ್ ಕೂಡಲೇ 1 ಓವರ್ 1ನೇ ಬಾಲ ಎಡ್ಜ್ ಮಾಡಿ ಔಟ್ ತಗದ. ನಾ ಶಾಕ್. ಜಿಂಬಾಬ್ವೆ ಟೀಮ್ ಆದ್ರೆ ವಿಕೆಟ್ ತೆಗಿಬೇಕಿಲ್ಲ, ಶಾಕ್. 1ನೇ ಓವರ್ 1ನೇ ಬಾಲಿಗೆ ಅಣ್ಣ ಹಜಾರ್ ಡ್ಯೂಟಿಗೆ ಸೀದಾ ಬಂದು ಕೂಡ ವಿಕೆಟ್ ತೆಗದ. ಇದು ಏನು ಅವರು ಡೇಂಜರ್ಸ್ ಬ್ಯಾಟ್ಸ್ಮನ್. ಆಲ್ಮೋಸ್ಟ್ ಗೊತ್ತಿದೆ ಯಾವ ಟೀಮ್ನಾಗ ಆದ್ರು ಓಪನರ್ ಬ್ಯಾಟ್ಸ್ಮನ್ ಡೇಂಜರ್ ಆಗಿರ್ತಾರ. ಅಂತ ಡೇಂಜರ್ಸ್ ಬ್ಯಾಟ್ಸ್ಮನ್ ವಿಕೆಟ್ ತೆಗೋರು. ಇನ್ನ ಆ ಕಡೆ ಮಯಾಂಕ್ ಯಾದವ್ ತೆಗೆದ್ರೆ, ಈ ಕಡೆ ನಾಯಕ್ ಬಿಡ್ಲತ್ತಿ ಅಶೋಕ್ ಶರ್ಮಾನು ವಿಕೆಟ್ ತೆಗೋರು. ನಾ ಹೇಳಿಲ್ಲ, ನಮ್ಗೆ ಗೊತ್ತಿತ್ತು ಪ್ಲೇಯಿಂಗ್ ಇಲ್ಲ, ನಾ ವಿಡಿಯೋ ಹಾಕ್ಲಿಕ್ಕೆ ಆಗಲಿಲ್ಲ ಅನಿವಾರ್ಯ ಕಾರಣ ಅಂತ. ಆದ್ರೆ ನಾ ಪ್ಲೇಯಿಂಗ್ ಇಲ್ಲ ಹೆಂಗೆ ಬರ್ದಿಟ್ಟೇನು ಕೊಡ್ತಾನ, ಬರ್ದಿಟ್ಟಂಗ ಆಲ್ಮೋಸ್ಟ್ ಒಂದೇ ಚೇಂಜ್ ಏನತ್ತಂದ್ರೆ ಅಲ್ಲಿ ನಾ ಪ್ರಿನ್ಸ್ ಯಾದವ ಮತ್ತು ಮಯಾಂಕ್ ಯಾದವ್ ಇದ್ದೆ. ಮತ್ತು ಇಬ್ಬರ ಬರ್ತೈತಿ. ಇಲ್ಲಿ ನೋಡ್ರೆ ಹರ್ಷ್ ದುಬೆನ್ ಹಾಕೊಂಡಿಲ್ಲ. ಅವ್ರ ಬದ್ಲಿ ಪ್ರಿನ್ಸ್ ಯಾದವ ಮತ್ತು ಮಯಾಂಕ್ ಯಾದವ ಮತ್ತು ಅವ್ರ ಅಶೋಕ್ ಶರ್ಮಾ 3 ಮಂದಿ ಪೇಸರ್ಸ್ ಹಾಕೊಂತಾರೋ. ವಿಷ್ಣು ಹಬ್ಬನ ಮೇನ್ ಸ್ಪಿನ್ನರ್ ಮಾಡಿ ಹಾಕೊಂತಾರ ಅಷ್ಟ. ಇದಷ್ಟ ಟೀಮ್ನ ಬೇರೆ ಏನು ಚೇಂಜ್ ಇಲ್ಲ. ಓಕೆ, ಇದಾಗಿತ್ತು ಇವತ್ತು ನಮ್ಮ ಟೀಮ್ ಇಂಡಿಯಾ. ಓಕೆ, ಬಂದ ಕೂಡಲೇ ಅಷ್ಟೇನು ಹೆವಿ ಬಾರಿ ಆಡಲಿಲ್ಲ ಜಿಂಬಾಬ್ವೆ ಬ್ಯಾಟರ್ಸ್ಗಳು. ಇದಕ್ಕೆ ನಮ್ಮ ಬಾಲರ್ಸ್ಗಳು ಡೇಂಜರ್ಸ್ ಬಾಲಿಂಗ್ ಮಾಡತ್ರು. ಎಲ್ಲಿ ಹೋಗಿರಿ ಎಲ್ಲರೂ ಬರೀ ಶಾರ್ಟ್ ಲೆಂತ್ನಾಗ ಇಟ್ಟಾರ. ಏನು ಕೋಚಿಂಗ್ ಅಂದ್ರೆ ಈ ಸೀರೀಸ್ ಪರ್ಟಿಕ್ಯುಲರ್ ಈ ಸೀರೀಸ್ ಮತ್ತು ಏಷ್ಯನ್ ಗೇಮ್ಸ್ ಗುಡ್ ನ್ಯೂಸ್ ಏನಪ್ಪ ಅಂದ್ರೆ ಅದಕ್ಕೆ ನಮ್ಮ ಏನು ಎನ್ ಸಿ ಎ ಹೆಡ್ ಆದಂಥ ಯಾರು VVS ಲಕ್ಷ್ಮಣ್ ಅದಾರ ಕೋಚ. ಸೊ ಅವರು ಏನು ಮೋಟಿವೇಶನ್ ಹೇಳಿ ಗೊತ್ತಿಲ್ಲ ಇಂಡಿಯಾ ಟೀಮಿಗೆ. ಇಷ್ಟು ದಿವಸದಿಂದ ಕೆಟ್ಟ ಮರುಭೂಮಿಯಾಗ ಇದ್ದಂಗೆ ಆಯ್ತು ನಮ್ಗೆ. ಒಂದು ಗೆಲುವಿನ ಮರೀಚಿಕೆಯಿಂದ ಕಾಯ್ಕೊಂಡು ಕೂತವ್ರಿಗೆ, ಗೆಲುವಿನ ಮರೀಚಿಕೆ ಆಗಿದ್ದವ್ರಿಗೆ ಕರೆಕ್ಟ್ ಗೆಲುವು ಹೆಂಗಿರುತ್ತೆ ಅನ್ನೋ ರುಚಿ ಇವತ್ತಿನ ಮ್ಯಾಚ್ ಸಿಕ್ತು ನಮ್ಗೆ. ಇಲ್ಲಿಕರ ಭಾಳ ಅಜ್ಜಿಬೇಕಿತ್ತು. ಮತ್ತು ಇವತ್ತಿನ ಮ್ಯಾಚಲ್ಲಿ ಕೈ ಕೊಟ್ಟಿರೋದಕ್ಕೂ ಅಜ್ಜಿ ಭಾಳ ಆಕಿತ್ತು. ಹೆಂಗೋ ಅಂದ್ರು ಇನ್ ಎಕ್ಸ್ಪೀರಿಯನ್ಸ್ ಬಾಲಿಂಗ್ ಏನಪ್ಪ ಅಂದ್ರು ಜಿಂಬಾಬ್ವೆದವ್ರು ಹೊಡ್ಯಾಕ ಇಟ್ಟು ಸಾಕು. ವಿಷ್ಣು ಯಾದವ್, ಅಶೋಕ್ ಶರ್ಮಾ ಮತ್ತು ಮಯಾಂಕ್ ಯಾದವ್, ಪ್ರಿನ್ಸ್ ಯಾದವ್ ಸಾಕು. ಇಂಥ ಬಾಲಿಂಗ್ ಏನಪ್ಪ ಸಾಕು ನಮಗೆ ಜಿಂಬಾಬ್ವೆದವ್ರ ಮೇಲೆ. ಸೊ ಅದೇ ಥರ ಮಾಡಿ ತೋರಿಸಿದ್ದು. ಆಲ್ಮೋಸ್ಟ್ ಎಷ್ಟು 122 ಆಲ್ಔಟ್ ಹೋಗಿದ್ರು. ಆಲ್ಔಟ್ ಅಲ್ಲ, 7 ವಿಕೆಟಿಗೆ ಬಿದ್ದು. ಅಥವಾ ನೋಡ್ರಿ ನಂಗೆ ಏನು ಹೆಚ್ಚಿಗೆ ಇಷ್ಟ ಆಗಿದ್ದಂದ್ರೆ ಶಿವಮ್ ದುಬೆ ಬಾಲಿಂಗ್. ಅಣ್ಣ ಬಂದ ಕೂಡಲೇ ಅವ್ರ ಟೀಮ್ನಾಗ ಭಾರಿ ಆಡೋದಂದ್ರೆ ಪ್ಲೇಯರ್ ಅಂದ್ರೆ ಒಂದು ರಿಯಾನ್ ಬರ್ನ ಮತ್ತು ಇನ್ನೊಬ್ಬ ಸಿಕಂದರ್ ಆಜಾದ್. ಇವರಿಬ್ಬರೊಳಗೆ ಸಿಕಂದರ್ ಆಜಾದ್ ಮೇನ್ ವಿಕೆಟ್ ತಗೊಂಡ್ಲ ಶಿವಮ್ ದುಬೆ. ಅಲ್ಲೇ ನಂಗೆ ಇಷ್ಟ ಆದ್ರೆ ಅದಕ್ಕಾರ ಆ ಸಿಕಂದರ್ ಆಜಾದ್ ಅವ್ರು ಇದ್ರತಕ್ಕೋ ಸ್ಕೋರ್ 150 160 ತಕ ಹೋಗ್ಬೋದಿತ್ತು. ಹಂಗೆ ನೋಡ್ರ ನಮ್ಮ ವೈಭವ್ ಅಣ್ಣ ಆಡಿದ್ ನೋಡ್ರಿ, ಅದು ಏನು ಲೆಕ್ಕ ಕೇಳ್ಬಿಡ್ಕರೆ ರೀ. ಹಂಗೆ ಏನು ಹೇಳಕ್ ಬರುತ್ತೆ 150 166 ಇವರು ಒಂದು ಸ್ವಲ್ಪ ಪ್ರೆಷರ್ನ ಬರೋದು. ಅದು ಹಂಗೆ ಗೊತ್ತಿ ಅದಕ್ಕೆ ಬೇಕಂತೇಳಿ ಎಲ್ಲ ಸೇರಿಸಿ ಇಂಡಿಯಾದವ್ರು ಅವ್ರನ್ನ 122ಕ್ಕೆ ಔಟ್ ಮಾಡಿ 122 ನೋಡಿದ್ರು ಜಿಂಬಾಬ್ವೆದವ್ರು. ಇನ್ನು ನಮ್ಮ ಇಂಡಿಯಾ ಟೀಮ್ ಕಡೆ ಬ್ಯಾಟಿಂಗ್ ಇತ್ತು. ಓಪನರ್ಸ್ ಯಾರು ಹೇಳಿ ಕೇಳಿ ಅಭಿಷೇಕ್ ಶರ್ಮಾ ಆ್ಯಂಡ್ ವೈಭವ್ ಸೂರ್ಯವಂಶಿ ಹೊಡೆದ್ರೆ ಅಣ್ಣ ಪವರ್ ಪ್ಲೇದಾಗ 70 ಬಿಟ್ರೆ 20ಕ್ಕೆ ಆಡು. ಸೊ ಹಿಂಗೆ ನಮ್ಮ ಇಂಡಿಯಾ ಟೀಮ್ ಬ್ಯಾಟಿಂಗ್ ಪವರ್ ಏನೋ ಓಪನರ್ಸ್ಗಳು ಇದ್ದಾರೆ. ಸೊ ಅದೇ ಥರ ನಾವೇನು ಅನ್ಕೊಂಡಾಗತ್ತು ಬಡ್ದ ವೈಭವ್ ಸೂರ್ಯವಂಶಿ ದೇವ್ರೆ. ಜಿಂಬಾಬ್ವೆದವ್ರಿಗೆ ಅಂತೂ ದೇವ್ರ ಬೆಟ್ಟ ಆದತ್ತೆ ಹಬ್ಬಕ್ಕೆ ಇವತ್ತು. ಪಾಪ ಅವ್ರ ಫ್ಯಾನ್ಸ್ ಎಲ್ಲ ಗಾಬ್ರೆಲ್ಲ ಆದತ್ತೆ. ಹಿಂದೆ ಕ್ರಿಕೆಟ್ ನೋಡಿಲ್ಲ ನಾವು ಎಂದು ಹಿಂಗೆ ಆಡ್ಲತ್ತರ್ತೆ. ವೈಭವ್ ಸೂರ್ಯವಂಶಿ ಸುಮ್ಮನೆ ಎಲ್ಲೆಲ್ಲೂ ಬಂದವ್ರು ಏನು ಸುದ್ದಿಯೋ. ಸೊ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಐತೆ ಹಬ್ಬಕ್ಕೂ ಅಂತ
IPL ನೆನಪು ಮಾಡಿರ್ತೆ ಅದಕ್ಕೆ IPL ದಾಗ ಹಂಗ ಆಡ್ತಾರ ಅವ್ರು. ಸೊ ಇಲ್ಲಿ ಬಂದು ಹಂಗ ಆಡಿದ್ರು. ಕರೆಕ್ಟ್ ವಿರಾಟ್ ಕೊಹ್ಲಿ ಟ್ರಿಬ್ಯೂಟ್ ಕೊಡೋರ್ತೆ 18 ಬಾಲಿಗೆ 50 ಹೊಡೆದ್ರು. 50 ಹೊಡೆದ ಕೂಡ 19ನೇ ಬಾಲಿಗೆ ಔಟ್ ಆಗಿದ್ದು ವೈಭವ್ ಸೂರ್ಯವಂಶಿ. ಇನ್ನು ಅಭಿಷೇಕ್ ಶರ್ಮಾ ಬಗ್ಗೆ ಕೇಳಕ್ ಹೋಗ್ಬೇಡ. ಅಭಿಷೇಕ್ ಶರ್ಮಾ ಒಂದ್ ಮ್ಯಾಚ್ ಆಡ್ತಾರೋ ಮ್ಯಾಚ್ ಹೊಡೆಯಲ್ಲ ಹಿಂಗೈತೆ ಅವ್ರದ್ದು. ಇಲ್ಲಿ ಆಡತ್ತಿರ್ಕರೆ ಏನ್ ಅವಸರ ಮಾಡಿದಾರ ಒಡ್ಲಕ್ ಔಟ್ ಅದು. ಸೊ ಕ್ಯಾಚ್ ಕೊಟ್ಟರು ಭಾಳ ಅವಸರ ಮಾಡಿದ್ರು ಅಭಿಷೇಕ್ ಶರ್ಮಾ. ಇದಕ್ಕರ ಆಲ್ಮೋಸ್ಟ್ ನಾವು ಇದನ್ನ 122 ಆಲ್ಮೋಸ್ಟ್ ನಂಗೆ ಇಂಡಿಯಾದವ್ರ ಬ್ಯಾಟಿಂಗ್ ಸ್ಟ್ರೆಂತ್ ನೋಡ್ರೆ ಇನ್ನು 1 ವಿಕೆಟ್ ಅಥವಾ ನಾಟ್ ಔಟ್ ಹೊಡಿಬೋದಿತ್ತು. ಆದ್ರೂ ಇದು ಸ್ವಲ್ಪ ಕಮ್ಮಿ ಆಗ್ಬೇಕಷ್ಟ. ಸುಮ್ಗೆ ಹೊಡ್ಲಕ್ ಹೊಂಡ. ವೈಭವ್ ಸೂರ್ಯವಂಶಿ ಹಂಗ ಬಂದಿದ್ದು ರನ್ 50 ಆಗಿತ್ತು. 6 ತಳಗಾಡಲಿಲ್ಲ, ಮತ್ತೊಂದು 6 ಹೊಡ್ಲಕ್ ಹೋದ್ರು, ಅಲ್ಲೇ ಔಟ್ ಆದ್ರು. ಇನ್ನ ಬರ್ತಾರ ನಮ್ಮ ಕ್ಯಾಪ್ಟನ್ ಆ್ಯಂಡ್ ಇಶಾಂಕ್ ಶರ್ಮಾ ಸೂಪರ್ ಆಗಿ ಹಿಡಿದ್ರು. ಕ್ಯಾಪ್ಟನ್ ನನಗೆ ಡಿಸಪಾಯಿಂಟ್ ಆಗ್ತಾರೆ. 24 ಬಾಲಿಗೆ 25 ರನ್ ಹೊಡೆದ ಅಣ್ಣ. ಸೊ ಏನ್ ಸ್ವಲ್ಪ ಸ್ಪೀಡ್ ಆಗಿರ ಸ್ವಲ್ಪ ಲಗುಡ್ ಮುಗಿತಿತ್ತು. ಅದು ಆಟ ಬ್ಯಾಸ್ ಬಿಟ್ರೆ ಬೇರೆ ಏನಿಲ್ಲ. ಇನ್ನು ಇಶಾಂಕ್ ಶರ್ಮಾ ಐತಿ ಆಡಿದ್ರು. ಇಶಾಂಕ್ ಶರ್ಮಾ ಒಂದು ಲೆವೆಲ್ಗೆ ಆಡಿದ್ರು. ಆದ್ರೆ ಅಣ್ಣ ಏನೈತಿ ಎಲ್ಲಿ ಹೊಡಿದ ಅಂದ್ರೆ ಈ ಕಡೆ ಕಾಲ್ ಈಚೆ ಕಡೆ ಬಂದ್ರೆ ಮುಂದೆ ಹಾಕಿರ ಹೊಡ್ಲತ್ತ ಕರೆ ಏನು ಸ್ಟಂಪ್ ಟು ಸ್ಟಂಪ್ ಮತ್ತು ಶಾರ್ಟ್ ಬಾಲ್ ಹಾಕಿರ ಸ್ವಲ್ಪ ಇನ್ನ ಜಿಂಬಾಬ್ವೆದವ್ರಿಗೆ ಆದ್ರೂ ಸ್ಟ್ರಗಲ್ ಮಾಡ್ತಾನೆ. ಸೊ ಇದೊಂದು ರಿಕವರಿ ಆಗ್ಬೇಕು ಇಶಾಂಕ್ ಶರ್ಮಾ ಅಂದ್ಬಿಟ್ರೆ ಏನೂ ಇಲ್ಲ. ಇನ್ನು ಅವ್ರ ರಂಗದ ತಿಲಕ್ ವರ್ಮಾ 5 ಬಾಲಿಗೆ 6 ರನ್ ಹೊಡೆದ ಟೀಮ್ನಾಗ ಗೆಲ್ಸಿದ. ತಿಲಕ್ ವರ್ಮಾ ಗೆಲ್ಸಿಲ್ಲ. ನನ್ನ ಪ್ರಕಾರ ಮ್ಯಾನ್ ಆಫ್ ದಿ ಮ್ಯಾಚ್ ಇದು ವೈಭವ್ ಸೂರ್ಯವಂಶಿ ಹೋಗ್ಬೇಕು. ಅದಕ್ಕರ ಆ ಪರಿ ಸ್ಪೀಡ್ ಆಡಿದ್ದು. 18 ಬಾಲಿಗೆ 50 ರನ್ ಹೊಡೆದಿದ್ದು ವೈಭವ್ ಸೂರ್ಯವಂಶಿ. ಸೊ 19 ಕನ್ಸಿಡರ್ ಆಕತ್ತದ. ಸೊ ಆಟ್ ಸ್ಪೀಡ್ ಆಡಿದ್ದು. ಸೊ ನನ್ನ ಪ್ರಕಾರ ಇವ್ರಿಗೆ ಹೋಗತ್ತೆ ಪ್ಲೇಯರ್ ಆಫ್ ದಿ ಮ್ಯಾಚ್. ಸೊ ಇವತ್ತಿನ ಮ್ಯಾಚಿನ ಬಗ್ಗೆ ನಿಮ್ದು ಏನ್ರ ಅಭಿಪ್ರಾಯ ಅನಿಸಿಕೆ ಏನಿರುತ್ತೆ ಬಿಡುತ್ತೋ ಕಾಮೆಂಟ್ ಮಾಡ್ರಿ. ಆಲ್ಮೋಸ್ಟ್ ನಮ್ಗೆ ಗೊತ್ತಿದೆ ಆಲ್ಮೋಸ್ಟ್ ಅರ್ಧ ಮಂದಿ ಮ್ಯಾಚ ನೋಡಿರಲ್ಲ. ಅದಕ್ಕೆ ಐತಿ ಏನಾರ ನೋಡಿರ್ಲಿಕ್ಕಂದ್ರೆ ಸದ್ಯ ಯೂಟ್ಯೂಬ್ದಾಗ ಹಾಕ್ತಾರೆ. ಜಿಂಬಾಬ್ವೆ ಕ್ರಿಕೆಟ್ದವ್ರು ಆತೋ ಇಲ್ಲಿಕರ ಫ್ಯಾನ್ ಕೊಡೋದವ್ರು ಯಾರು ಹಾಕ್ತಾರೆ ಯೂಟ್ಯೂಬ್ದಾಗ. ಸೊ ಹೋಗಿ ಸರ್ಚ್ ಮಾಡಿ ನೋಡ್ರಿ ಇಂಡಿಯಾ ಜಿಂಬಾಬ್ವೆ ಫಸ್ಟ್ T20 ತೇ ಹೊಡ್ರಿ. ಯೂಟ್ಯೂಬ್ದಾಗ ಸಿಕ್ಕೋಬೇಕಂದ್ರೆ ಹೈಲೈಟ್ಸ್ ನೋಡ್ರಿ, ಏನು ತೊಂದರೆ ಇಲ್ಲ. ಸೊ ನಮಗಿನ್ನು ಹೋಗೋ ಟೈಮ್ ಬಂತು. ಸೊ ಇಷ್ಟು ಇಲ್ಲಿವರೆಗೂ ಈ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ವಿಡಿಯೋ ಪ್ಲೀಸ್ ಲೈಕ್ ಮಾಡೋಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ಸೋ. ಮತ್ತೆ ಎಲ್ರಿಗೂ ನಮಸ್ಕಾರ.